ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಗ್ಯಾರಂಟಿಯ ಈ ಕ್ಷಣದ ಎಕ್ಸ್ಕ್ಲೂಸಿವ್ ಸುದ್ದಿ ಅಂದ್ರೆ ಬಾಗಲಕೋಟೆ ಜಿಲ್ಲೆಗೆ ಸಂಬಂಧಪಟ್ಟದ್ದು. ಶಿವಾಜಿ ಜಯಂತಿ ಆಚರಣೆ ಮಾಡಬೇಕು ಅನ್ನೋ ಕಾರಣಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳಾಗಿತ್ತು. ಒಂದ್ ಕಡೆ ಜಯಂತಿ ಆಚರಣೆಗೂ ಮುನ್ನ ಮೆರವಣಿಗೆ ಮಾಡೋದಕ್ಕೆ ಹಿಂದೂ ಕಾರ್ಯಕರ್ತರು ಮುಂದಾಗ್ತಾರೆ. ಇದೇ ಸಂದರ್ಭದಲ್ಲಿ ಬಾಗಲಕೋಟೆ ಜಿಲ್ಲೆಯಲ್ಲಿರುವ ಪಂಕಾ ಮಸೀದಿಯ ಕಡೆಗೆ ಮೆರವಣಿಗೆ ಸಾಗ್ತಾ ಇದ್ದಂತೆ ಮಸೀದಿ ಒಳಗಡೆಯಿಂದ ರಾಶಿ ರಾಶಿ ಕಲ್ಲುಗಳನ್ನ ತೂರೋದಕ್ಕೆ ಶುರು ಮಾಡ್ತಾರೆ, ಚಪ್ಪಲಿ ಎಸೆಯೋದಕ್ಕೆ ಶುರು ಮಾಡ್ತಾರೆ. ಗಲಭೆ ಎಬ್ಬಿಸುವ ಪ್ರಯತ್ನಗಳು ಬಾಗಲಕೋಟೆ ಜಿಲ್ಲೆಯಲ್ಲಿ ಹೋಗಿದೆ ಕಿಡಿಗೇಡಿಗಳಿಂದ. ಯಾವ ಧರ್ಮದವರು ಅನ್ನೋದು ಪ್ರಶ್ನೆ ಅಲ್ಲ, ಒಟ್ಟಿನಲ್ಲಿ ಕಿಡಿಗೇಡಿಗಳು ಗಲಭೆ ಎಬ್ಬಿಸುವ ಪ್ರಯತ್ನ ಅಂತೂ ಮಾಡಿದ್ದಾರೆ. ಕಲ್ಲು ತೂರಾಟದಿಂದ ಬಾಗಲಕೋಟೆ ನಗರ ಈ ಕ್ಷಣಕ್ಕೂ ಕೂಡ ಉದ್ವಿಗ್ನಗೊಂಡಿದೆ. ಶಿವಾಜಿ ಜಯಂತಿ ಮೆರವಣಿಗೆಯ ಸಂದರ್ಭದಲ್ಲೇ ಕಲ್ಲು ತೂರಾಟ ಆಗಿದೆ. ಹಿಂದೂ ಸಂಘಟನೆಗಳ ಮೆರವಣಿಗೆ ವೇಳೆ ದಿಢೀರಂತ ಕಲ್ಲುಗಳು ಎಲ್ಲಿಂದ ಬಂತು, ಕಲ್ಲುಗಳು ತೂರಿದ್ಯಾಕೆ, ಚಪ್ಪಲಿಗಳು ಎಲ್ಲಿಂದ ಬಂತು, ರಾಶಿ ರಾಶಿ ಗುಡ್ಡೆ ಹಾಕಿದ್ರು ಮಸೀದಿ ಒಳಗಡೆ ಅಂದ್ರೆ ಇದರ ಉದ್ದೇಶ ಏನಾಗಿತ್ತು? ಪಂಕಾ ಮಸೀದಿ ಹತ್ತಿರ ಮೆರವಣಿಗೆ ಬರ್ತಾ ಇದ್ದಂತೆ ಮಸೀದಿ ಒಳಗಡೆಯಿಂದ ಕಲ್ಲು ತೂರೋದಕ್ಕೆ ಶುರು ಮಾಡ್ತಾರೆ. ಡಿಜೆ ಸೌಂಡ್ ಹೆಚ್ಚಾಗ್ತಾ ಇದ್ದಂತೆ ಚಪ್ಪಲಿಯನ್ನ ಎಸೆದಿದ್ದಾರಂತೆ ಕಿಡಿಗೇಡಿಗಳು. ಬಾಗಲಕೋಟೆ ಎಸ್ಪಿ ಮೇಲೂ ಕೂಡ ಕಿಡಿಗೇಡಿಗಳು ಕಲ್ಲು ಎಸೆದಿದ್ದಾರೆ. ಹಂಗಾಗಿ ಎಸ್ಪಿ ಕುತ್ತಿಗೆ ಭಾಗಕ್ಕೆ ಗಾಯ ಆಗಿದೆ. ಚಪ್ಪಲಿ ಹಾಗೂ ಕಲ್ಲೆಸೆತ ಆಗ್ತಾ ಇದ್ದಂತೆ ಪರಿಸ್ಥಿತಿ ಉದ್ವಿಗ್ನಗೊಂಡಿದೆ. ಘಟನೆ ಖಂಡಿಸಿ ಹಿಂದೂ ಸಂಘಟನೆಗಳು ಗಲಾಟೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಕಿಲ್ಲಾಗಲ್ಲಿ ಪಂಕಾ ಮಸೀದಿ ಸುತ್ತಮುತ್ತ ಅತಿ ಹೆಚ್ಚಿನ ಭದ್ರತೆಯನ್ನ ಪೊಲೀಸರು ಒದಗಿಸಿದ್ದಾರೆ. ಘಟನಾ ಸ್ಥಳದಲ್ಲಿ ಈ ಕ್ಷಣಕ್ಕೂ ಕೂಡ ಪೊಲೀಸರು ಅತಿ ಹೆಚ್ಚಿನ ಭದ್ರತೆಯನ್ನ ಒದಗಿಸಿದ್ದಾರೆ. ಬಾಗಲಕೋಟೆ ನವನಗರ ವಿದ್ಯಾಗಿರಿಯಲ್ಲಿ ನಿಷೇಧಾಜ್ಞೆಯನ್ನ ಜಾರಿ ಮಾಡಲಾಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ದೃಶ್ಯ ನೋಡ್ತಾ ಇದ್ದೀರಿ. ಮಸೀದಿ ಪಂಕಾ ಮಸೀದಿ ಬಾಗಲಕೋಟೆ ಜಿಲ್ಲೆಯಲ್ಲೇ ಇದೆ. ಪಂಕಾ ಮಸೀದಿಯ ಮುಂಭಾಗದಲ್ಲಿ ಶಿವಾಜಿ ಜಯಂತಿ ಹಿನ್ನೆಲೆ ಮೆರವಣಿಗೆ ಹೊರಟಿದ್ರು. ಮೆರವಣಿಗೆ ಹೋಗೋ ಸಂದರ್ಭದಲ್ಲಿ ಡಿಜೆ ಸೌಂಡ್ ಕೂಡ ಇತ್ತು. ಹಂಗಾಗಿ ಕುಣಿದು ಕುಪ್ಪಳಿಸ್ತಾ ಇದ್ರು ಹಿಂದೂ ಕಾರ್ಯಕರ್ತರು. ಡಿಜೆ ಸೌಂಡ್ ಹೆಚ್ಚಾಯ್ತು ಅನ್ನೋ ಕಾರಣಕ್ಕೆ ಮಸೀದಿ ಒಳಗಡೆಯಿಂದ ರಾಶಿ ರಾಶಿ ಕಲ್ಲುಗಳು ಹೊರಗಡೆ ಬರೋದಕ್ಕೆ ಶುರುವಾಗುತ್ತೆ. ಜೊತೆಗೆ ಚಪ್ಪಲಿ ಎಸೆಯೋದಕ್ಕೆ ಶುರು ಮಾಡ್ತಾರೆ. ಇದು ಮೊದಲ ಈ ರೀತಿ ಮಸೀದಿ ಒಳಗಡೆಯಿಂದ ಕಲ್ಲು ತೂರಿದ್ದು, ಚಪ್ಪಲಿ ಎಸ್ತಿರೋದು, ಜೊತೆಗೆ ಎಂಜಲು ಉಗಿದಿರುವಂತ ಉದಾಹರಣೆಗಳಿದೆ. ಗಣೇಶ ವಿಸರ್ಜನೆಯ ಸಂದರ್ಭದಲ್ಲಿ ಆಗ್ತಾ ಇದ್ದಂತಹ ಬೆಳವಣಿಗೆಗಳು ಈಗ ಬಾಗಲಕೋಟೆ ಜಿಲ್ಲೆಯಲ್ಲಿ ಶಿವಾಜಿ ಜಯಂತಿ ಮೆರವಣಿಗೆ ಸಂದರ್ಭದಲ್ಲಿ ಆಗೋಗಿದೆ. ಅಷ್ಟೇ ಡಿಫ್ರೆನ್ಸ್. ಆದ್ರೆ ಹಿಂದೂಗಳು ಮಾಡ್ತಾ ಇರುವಂತಹ ಆಚರಣೆಗೆ ಅಡ್ಡಿಪಡಿಸ್ತಾ ಇರೋದು ಅನ್ನೋದು ಬಹಳ ಸ್ಪಷ್ಟವಾಗಿ ನೋಡೋದಕ್ಕೆ ಸಿಗ್ತಾ ಇದೆ. ಅಲ್ಲಿಗೆ ಪದೇ ಪದೇ ಹಿಂದೂಗಳ ಭಾವನೆಗೆ ಧಕ್ಕೆ ಆಗ್ತಾ ಇರುವಂತಹ ಕೆಲಸಗಳು ಯಾಕೆ, ಯಾವ ಉದ್ದೇಶ, ಇದೇ ಪ್ರಶ್ನೆ ಇರೋದು. ಪೊಲೀಸರು ಅನ್ನೋದನ್ನ ನೋಡ್ತಾ ಇಲ್ಲ, ಜನ ಇದ್ದಾರೆ ಅನ್ನೋದನ್ನ ನೋಡ್ತಾ ಇಲ್ಲ. ಬೇಕಾಬಿಟ್ಟಿಯಾಗಿ ರಾಶಿ ರಾಶಿ ಕಲ್ಲುಗಳನ್ನ ತಂದಿಟ್ಕೊಂಡು ತೂರ್ತಾರೆ ಅಂದ್ರೆ ಇದರ ಉದ್ದೇಶ ಬಹಳ ಸ್ಪಷ್ಟವಾಗಿ ಶಾಂತಿ ಭಂಗ ಮಾಡಬೇಕು, ಕೋಮು ಸೌಹಾರ್ದತೆ ಅಂತ ಹೇಳ್ತೀವಲ್ಲ ಅದನ್ನ ಕದಡುವ ಪ್ರಯತ್ನಗಳು ಒಂದು ಗುಂಪಿನಿಂದ ಆಗಿದೆ ಅನ್ನೋದು ಬಹಳ ಸ್ಪಷ್ಟವಾಗಿ ಈ ದೃಶ್ಯಗಳನ್ನ ನೋಡಿದ್ರೆ ಅರ್ಥ ಮಾಡ್ಕೊಳ್ಬಹುದು. ಇಷ್ಟೆಲ್ಲ ಆದ್ಮೇಲೆ ಹಿಂದೂ ಸಂಘಟನೆಯವರು ಸುಮ್ಮನೆ ಇರ್ತಾರಾ? ಅವರ ವಿರುದ್ಧ ಕ್ರಮ ಆಗೋ ತನಕ ಕೂಡ ಹೋರಾಟ ಮಾಡ್ತೀವಿ ಅಂತ ನಿನ್ನೆ ಗಲಾಟೆ ಗದ್ದಲಕ್ಕೆ ಮುಂದಾದ್ರು. ಬಟ್ ಈಗ 10:00 ಸಭೆನೂ ಮಾಡ್ತಾರಂತೆ. ಸಭೆಯಲ್ಲಿ ಒಂದು ನಿರ್ಧಾರ ಆಗುತ್ತೆ ಯಾವ ರೀತಿ ಹೋರಾಟಗಳು ಇರಬೇಕು ಹಿಂದೂ ಸಂಘಟನೆಯವರದ್ದು ಅಂತ. ಸೊ ಎರಡು ದೃಶ್ಯಗಳು. ಡಿಜೆ ಸೌಂಡ್ ಕಿರಿಕಿರಿ ಆಗೋಯ್ತಾ ಕೆಲವರಿಗೆ? ಯಾಕೆ ನಿಮ್ಮ ಧರ್ಮದಲ್ಲಿ ಆಚರಣೆಗಳಾಗುವಾಗ, ನಿಮ್ಮ ಧರ್ಮದ ಮೆರವಣಿಗೆ ಆಗುವಾಗ ಹಿಂದೂಗಳನ್ನ ಸಹಿಸ್ಕೊಳ್ತಾರೆ, ಅದಕ್ಕೆ ಸಪೋರ್ಟ್ ಮಾಡ್ತಾರೆ. ಯಾಕಂದ್ರೆ ಸೌಹಾರ್ದಯುತ ಜೀವನ ಮಾಡೋರು ನಾವು ನೀವು ಒಂದೇ, ಧರ್ಮಗಳು ಅನ್ನುವಂಥ ಕಿತ್ತಾಟ ಬೇಡ ಅನ್ನೋ ನಿಟ್ಟಿನಲ್ಲಿ ಕೆಲವರು ಒಗ್ಗಟ್ಟಾಗಿ ಅವ್ರ ಕಾರ್ಯಕ್ರಮಗಳಲ್ಲಿ, ಹಿಂದೂಗಳ ಕಾರ್ಯಕ್ರಮದಲ್ಲಿ ಮುಸ್ಲಿಂ ಬಾಂಧವರು ಇವರೆಲ್ಲರೂ ಕೂಡ ಭಾಗಿಯಾಗಿ ಒಗ್ಗಟ್ಟಿನ ಸಂದೇಶ ಕೊಟ್ಟಿರುವಂಥ ಅನೇಕ ಉದಾಹರಣೆಗಳಿದೆ. ಆದರೆ ಎಲ್ಲೋ ಒಂದು ಕಡೆ ಗುಂಪುಗಳು ಈ ರೀತಿ ಕಿಡಿಗೇಡಿತನ ಪ್ರದರ್ಶನ ಮಾಡೋ ಮೂಲಕ ಶಾಂತಿ ಭಂಗ ಮಾಡಬೇಕು, ಇನ್ನೊಂದು ಧರ್ಮದ ಭಾವನೆಗಳಿಗೆ ಧಕ್ಕೆ ತರಬೇಕು ಅಂತಾನೆ ಹೊಂಚು ಹಾಕಿ ಕೂತ್ಕೊಂಡಿರುತ್ತೆ ಅಂತ ಅನ್ಸುತ್ತೆ. ಸೊ ಈಗಲೂ ಕೂಡ ಒನ್ಸ್ ಅಗೇನ್ ಹಿಂದೂಗಳ ಭಾವನೆಗೆ ಧಕ್ಕೆ ಆಗಿದೆ. ಶಿವಾಜಿ ಜಯಂತಿ ಮೆರವಣಿಗೆ ಮಾಡೋ ಸಂದರ್ಭದಲ್ಲಿ ಡಿಜೆ ಹಾಕಿದ್ದು ಕಿರಿಕಿರಿ ಆಯ್ತಂತೆ, ಸೌಂಡ್ ಜಾಸ್ತಿ ಆಗ್ತಾ ಇದ್ದಂತೆ ಕಲ್ಲು ತೂರೋದಕ್ಕೆ ಶುರು ಮಾಡಿದ್ದಾರೆ, ಚಪ್ಪಲಿ ಎಸೆದಿದ್ದಾರೆ. ಇದರಲ್ಲಿ ಪೊಲೀಸರಿಗೆ ಗಂಭೀರ ಗಾಯ ಆಗಿದೆ. ಅದಾದ ಬಳಿಕ ಬೆಂಕಿ ಹಚ್ಚಿದ್ದಾರಂತೆ ಕೂಗಳತೆ ದೂರದಲ್ಲಿ. ಹಾಗಾಗಿ ಈ ಕ್ಷಣಕ್ಕೂ ಬಾಗಲಕೋಟೆಯಲ್ಲಿ ಉದ್ವಿಗ್ನ ಪರಿಸ್ಥಿತಿ ಇದೆ. ಆಗಿಲ್ಲ, ನಿಮ್ಮ ಮುಂದೆ ನಿಂತ್ಕೊಂಡು ನಾನು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೀನಿ. ಏನಿಲ್ಲ, ಇನ್ನೇನಿಲ್ಲ, ಸ್ಲೈಟ್ ಸ್ಕ್ರಾಚ್ ಇತ್ತು, ಅದು ಈಗ ಏನಿಲ್ಲ. ಸರ್ ನಿಮ್ಮ ಮೇಲೆ ಬಂತ ಸರ್ ಒಂದೊಮ್ಮೆ ಕಿಡಿಗೇಡಿಗಳು ಬಂಧನ ಮಾಡದೆ ಹೋದ್ರೆ ನಾಳೆ ಬಂದ್ ಕರೆಕ್ಟ್ ಮಾಡ್ತೀವಿ, 100% ಮಾಡ್ತೀವಿ. ರಾತ್ರಿನೇ ನಾವೆಲ್ಲ ವೆರಿಫೈ ಮಾಡ್ತೀವಿ. ಬಂದೋಬಸ್ತ್ ಟೈಮಲ್ಲಿ ಕೂಡ ನಾವು ಪೂರ್ತಿ ಸಿಬ್ಬಂದಿ ಇಲ್ಲಿ ಇದ್ದೀವಿ, ಇನ್ಕ್ಲೂಡಿಂಗ್ ಮೈಸೆಲ್ಫ್. ನಾನು ಕೂಡ ಇಲ್ಲಿ ಇದೆ, ಪೂರ್ತಿ ಟೈಮಲ್ಲಿ ಇದೆ. 3 ಗಂಟೆಗೆ 4 ಗಂಟೆಗೆ ಪ್ರೊಸೆಷನ್ ಸ್ಟಾರ್ಟ್ ಆಯಿತು. ಅಲ್ಲಿಂದ ಅಪ್ ಟು 8 ತನಕ ನಾನು ಇಲ್ಲಿಗಿದೆ. ಎಲ್ಲರೂ ನಮ್ಮ DSP ಅವರು, ನಮ್ಮ ಆಲ್ಮೋಸ್ಟ್ 4-5 ಜನ ಇನ್ಸ್ಪೆಕ್ಟರ್ಸ್, 10 ಜನ PSI ಅವರು ಎಲ್ಲರೂ ಇದ್ದೀವಿ. ಈಗ ರಾತ್ರಿ ಕೂಡ ಚೆಕ್ ಮಾಡ್ತೀವಿ.
ಎಷ್ಟು ಜನರಿಗೆ ಕಲ್ಲು ಬಿದ್ದಿದೆ? ನನ್ನ ಈಗ ಸದ್ಯಕ್ಕೆ ಮಾಹಿತಿ ಪ್ರಕಾರ 2 ಕಲ್ಲು ಬಿತ್ತು, ನಮ್ಮ ಪೊಲೀಸ್ ಮೇಲೆನೆ ಸೈಡ್ ಅಲ್ಲಿ ಬಿತ್ತು. ಪ್ರಮುಖ ನಿಮ್ಮ ಮೇಲೆ ಕಲ್ಲು ಬಿತ್ತು. ಆ ಟೈಮಲ್ಲಿ ಏನಾಯ್ತು ಅಂತ ಸರ್? ಏನೇನಾಗಿಲ್ಲ, ಆಮೇಲೆ ನಾನು ಇಲ್ಲಿ ಇದ್ದೆ. ಆದ ನಂತರ 1.5 hour ಪ್ರೊಸೆಷನ್ ನಡೀತಾ ಇತ್ತು. ನಾವು ಪ್ರೊಸೆಷನ್ ಮುಗಿಸಿದೀವಿ ಪೀಸ್ಫುಲಿ, ಎಲ್ಲ ಕ್ಲೋಸ್ ಆಗಿದೆ, ಜನ ಡಿಸ್ಪರ್ಸ್ ಆಗಿದ್ದಾರೆ. ಏನಿಲ್ಲ, ನಿಮ್ ಮುಂದೆ ನಿಂತ್ಕೊಂಡು ಸ್ಟೇಟ್ಮೆಂಟ್ ಕೊಡ್ತಾ ಇತ್ತು. ಅಲ್ಲ, ನಿಮ್ಮ ವರದಿ ಮೇಲೆ ಯೂನಿಫಾರ್ಮ್ ಮೇಲೆ ಸ್ಲೈಡ್ ಸ್ಕ್ರಾಚ್ ಇತ್ತು, ಅದ್ರ ಏನಿಲ್ಲ ಇಂಜರಿ ಮೇಜರ್ ಸತ್ಯ ಅಲ್ಲ. ಕಲ್ಲು 2 ಬಂದಿದೆ, ನಮ್ಮ ಪೊಲೀಸ್ ಮೇಲೆ ಬಂದಿದೆ, ಯಾರು ಪಬ್ಲಿಕ್ ಮೇಲೆ ಬಂದಿಲ್ಲ. ಇದು ಕ್ಲಿಯರ್. ಇನ್ನೊಂದು, ಮಸೀದಿಯಲ್ಲಿ ಇರ್ತಕ್ಕಂಥ ಜನರ ಮಧ್ಯದಿಂದ ಒಂದು ಚಪ್ಪಲಿ ಬಂದು ಬಿದ್ದಿದೆ. ಕೂಡ ಚೆಕ್ ಮಾಡ್ತೀವಿ, ಚಪ್ಪಲಿ ಕೂಡ ಚೆಕ್ ಮಾಡ್ತೀವಿ, ಎಲ್ಲ ವಿಡಿಯೋ ಚೆಕ್ ಮಾಡ್ತಾ ಇದೀವಿ. ಸರ್ ಇಲ್ಲಿವರೆಗೆ ಯಾರನ್ನ ವಶಕ್ಕೆ ತಗೊಂಡಿದ್ರು? ಚೆಕ್ ಮಾಡಿ ಕನ್ಫರ್ಮ್ ಮಾಡಿ ನಾವು ಚೆಕ್ ಮಾಡ್ತೀವಿ. ಇಲ್ಲಿ ತನಕ ಯಾರಿಗೆ ವಶಕ್ಕೆ ತಗೊಂಡಿಲ್ಲ. ರಾತ್ರಿನೇ ನಾವು ಈಗ FIR ಮಾಡ್ತಾ ಇದ್ದೀವಿ. ವಿಡಿಯೋ ಅಲ್ಲಿ ಒಂದ್ಸರಿ ಕನ್ಫರ್ಮ್ ಆದ್ರೆ ಯಾರು ಈ ತರ ಮಾಡಿದ್ರೆ ಅವ್ರಿಗೆ ವಶಕ್ಕೆ ತಗೋತೀವಿ. ಮಸೀದಿಯಲ್ಲಿ ಅಂದ್ರೆ ನಮಾಜ್ ಏನೋ ಮಾಡಕ್ ಜಮಾವಣೆಗೊಂಡಿದ್ರ ಅಂತ ಸರ್? ರಂಜಾನ್ ಆರಂಭ ಆಗಿದೆ, ಅಲ್ಲಿ ಸುಮಾರು ಜನ ಇದ್ರು ಒಳಗಡೆ. ಇದು ಮಸ್ಜಿದ್ ಟೈಮ್ ಮುಗೀತು, ನಮಾಜ್ ಟೈಮ್ ಮುಗೀತು. ನಮಾಜ್ ಅವರು 9:30 9:40 ಆಲ್ಮೋಸ್ಟ್ 10 ತನಕ ಇದೆ. ಅದು ಆಲ್ಮೋಸ್ಟ್ ಮುಗಿದ ನಂತರನೇ ಬಂತು. ಇದು ಅದಕ್ಕೆ ಹೇಳಿಲ್ಲ, ಯಾರು ಕಿಟ್ಕಡೆಯವರು ಮಾಡಿದ್ದಾರೆ, ಮಿಸ್ಕ್ರೆಂಟ್ ಅವರು ಮಾಡಿದ್ದಾರೆ. ಯಾರು ಈ ತರ ಧರ್ಮದ್ದು ಈ ತರ ಏನಿಲ್ಲ, ಎಲ್ಲ ನಮ್ಮ ಬಾಗಲಕೋಟೆಯಲ್ಲಿ ಶಾಂತಪ್ರಿಯ ಇದೆ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿ ಅಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.